ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ. ಒಂದು 2 ಡೇಸಿಂದ ಊರಲ್ಲಿದ್ದಕ್ಕೆ ನೋಡಿ ಗಿಡಗಳೆಲ್ಲ ಹೇಗಾಗ್ಬಿಟ್ಟಿದೆ, ಎಲ್ಲ ಒಣಗೋಗ್ಬಿಟ್ಟಿತ್ತು. ನೋಡಿ ಬೇಜಾರು ಅನಿಸ್ಬಿಡ್ತು. ಸರಿ ಅಂತ ಎಲ್ಲದಕ್ಕೂ ಸ್ವಲ್ಪ ಗಿಡ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕ್ತಾಯಿದ್ದೀನಿ. ಈ ಗಿಡನೂ ಅಷ್ಟೇ ಸ್ವಲ್ಪ ಒಣಗಿಬಿಟ್ಟಿತ್ತು, ಸ್ವಲ್ಪ ಧೂಳು ಹಿಡಿದ್ಬಿಟ್ಟಿದೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀರು ಹಾಕಬೇಕು. ಔಟ್ಸೈಡ್ ನೋಡಿ ಇನ್ನೂ ಬಿಸಿಲೇ ಬಂದಿಲ್ಲ. ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಮಗಳು ಬೇರೆ ಈ ತರಕಾರಿಗಳೇನಿದ್ವು, ಈರುಳ್ಳಿ, ಬೆಳ್ಳುಳ್ಳಿ, ಇದಕ್ಕೆಲ್ಲ ನೀರು ಹಾಕ್ಬಿಟ್ಟಿದ್ಲು ಮಗಳು. ಸ್ವಲ್ಪ ಹಸಿ ಆಗಿಬಿಟ್ಟಿತ್ತು. ಸರಿ ಬಿಸಿಲು ಬರಲಿ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ಎಲ್ಲ ತೆಗೆದಿಡ್ತಾ ಇದ್ದೀನಿ. ಅವರೆಕಾಯಿ ಬೇರೆ ತಂದಿದ್ವಿ ಊರಿಂದ. ಅದು ಸ್ವಲ್ಪ ಜಾಸ್ತಿನೇ ಇತ್ತು. ಅದು ಸ್ವಲ್ಪ ತೇವ ತೇವ ಅನ್ನಿಸ್ತಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಒಣಗಾಕಿಡೋಣ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ ಕೂಡ ಆಯಿತು. ಇನ್ನೇನು ಹಸ್ಬೆಂಡ್ ಡ್ಯೂಟಿಗೆ ಹೊರಡ್ತಾಯಿದ್ರು. ಸೊ ಲೆಮನ್ ರೈಸ್ ಮಾಡಿದ್ದೆ. ಅವರಿಗೆ ಟಿಫನ್ಗೆ ಹಾಕ್ಕೊಟ್ಬಿಟ್ಟು ಇನ್ನು ಮುಂದಿನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಟಿಫನ್ ಮಾಡಿಕೊಟ್ಟೆ. ನೀನು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿತಾ ಬಂದಿದೆ. ಕಿಚನ್ ಕ್ಲೀನಿಂಗು ಮತ್ತು ಹಾಲ್ದು ಕ್ಲೀನಿಂಗು, ಗುಡಿಸೋದು, ಒರೆಸೋದು ಎಲ್ಲ ಆಗಿದೆ. ಪೂಜೆ ಕೂಡ ಹೆಂಗೋ ಆಯಿತು ಸಿಂಪಲ್ಲಾಗಿ. ನೋಡಿ ಮನೆ ಸುತ್ತ ಎಲ್ಲ ನನ್ನ ಮಕ್ಕಳು ಹೇಗೆ ಗೀಚ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿರೋ ಮನೆಯೇ ಅಷ್ಟು. ಮಗಳನ್ನು ಇನ್ನೇನು ನಿದ್ದೆ ಬಂದುಬಿಟ್ಟಿದ್ಲು. ಅವಳನ್ನು ತೊಟ್ಲಿಗೆ ಹಾಕಿ ತೂಗಿ ಮಲಗಿಸ್ದೆ. ಸರಿ ಆಚೆ ಹೋಗಿ ಸ್ವಲ್ಪ ಬಿಸಿಲು ಕಾಯೋಣ ಅಂದ್ಕೊಂಡ್ರೆ ಇನ್ನೂ ಬಿಸಿಲೇ ಬಂದಿಲ್ಲ. ಇನ್ನೂ ಹಾಗೇ ಇದೆ ನೋಡಿ. ಈ ಚಳಿಗಾಲದಲ್ಲಂತೂ ಬಿಸಿಲಿಗೆ ಬರೋಣೆ ಅಂತ ಹೇಳ್ಬೋದು. ಇನ್ನೇನು ಕೆಲಸ ಎಲ್ಲ ಮುಗ್ದಿತ್ತು ಅಂದ್ಬಿಟ್ಟು ಸ್ವಲ್ಪ ಹಳೆ ಬ್ಲೌಸಸ್ ಎಲ್ಲ ಇತ್ತು. ಈ ಪ್ರೆಗ್ನೆನ್ಸಿ, ಬಾಣಿತನ ಅದು ಇದು ಅಂದ್ಕೊಂಡು ನಾವು ಸ್ವಲ್ಪ ದಪ್ಪ ಆಗಿಬಿಡ್ತೀವಿ. ಎಲ್ಲರೂ ದಪ್ಪ ಆಗೋಲ್ಲ, ಕೆಲವರು ಮಾತ್ರ ಸ್ವಲ್ಪ ದಪ್ಪ ಆಗೋದು. ಹಳೆ ಬ್ಲೌಸಸ್ ಎಲ್ಲ ಸ್ವಲ್ಪ ಟೈಟ್ ಇತ್ತು. ಎಲ್ಲ ಸ್ವಲ್ಪ ಸ್ಟಿಚಸ್ ಎಲ್ಲ ತೆಗೆಸಿ ಒಂಚೂರು ಆಲ್ಟ್ರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತೆಗೆದಿಡ್ತಾಯಿದ್ದೆ. ಗೌನ್ ಕೂಡ ಕೆಲವೊಂದು ಹಾಕೇ ಇಲ್ಲ, ದಪ್ಪ ಆಗಿಬಿಟ್ಟು. ಹೆಣ್ಮಕ್ಳೇ ಹಾಗೆ, ಮನೆ ಕೆಲಸ ಅದು ಇದು ಮಕ್ಕಳು ನೋಡ್ಕೊಳ್ಳೋದಲ್ಲೇ ಅರ್ಧ ಅವ್ರ ಜೀವನ ಕಳೆದ್ಬಿಡುತ್ತೆ. ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ತೊಗೊಳಕ್ಕೆ ಆಗಲ್ಲ. ಇವಾಗ ಸ್ವಲ್ಪ ಮಗಳು ಸ್ವಲ್ಪ ದೊಡ್ಡೋಳಾಗ್ತಿದ್ದಾಳೆ ಅಂತ ಈಗ ಒಂದಷ್ಟು ಕೆಲವೊಂದು ಕಡೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಲ್ಲೇ ಇದ್ಕೊಂಡು ಏನಾದರೂ ಮಾಡೋದು. ಹೆಣ್ಮಕ್ಳು ಲೈಫೇ ಅಷ್ಟಲ್ವ, ಈ ಕಮಿಟ್ಮೆಂಟು ಅದು ಇದು ಅಂದ್ಕೊಂಡು ಅರ್ಧಕ್ಕರ್ಧ ನಾವು ಇದರಲ್ಲೇ ಕಾಲ ಕಳೆದು ಬಿಡ್ತೀವಿ. ಅಟ್ಲೀಸ್ಟ್ ನಮಗಂತ ನಾವು ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲ ತಗೋಬೇಕು. ನೋಡಿ ಗೌನ್ಸ್ ಎಲ್ಲ ಅಷ್ಟೇ, ಎಲ್ಲ ಮಗ ಹುಟ್ಟಿದ ಟೈಮಲ್ಲೆಲ್ಲ ಸ್ಟಿಚ್ ಮಾಡಿಸಿದ್ದು ಎಲ್ಲ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ಅದೇ ಯಾವ್ಯಾವ್ದು ಆಗುತ್ತೆ ಏನೂ ಆಗೋಲ್ಲ ನೋಡ್ಕೊಂಡು ಸ್ವಲ್ಪ ಆಲ್ಟ್ರ್ ಮಾಡಿಸೋಣ ಅಂತ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದಿರುತ್ತೆ. ಇನ್ನೂ ಒಂದು ಗೌನ್ ಇದೆ, ಅದು ಅಷ್ಟೇ ಸ್ವಲ್ಪ ಟೈಟ್ ಇದೆ. ಎಲ್ಲ ಇಟ್ಟಿದ್ದವನ್ನ ಇಟ್ಬಿಟ್ಟು ಎಲ್ಲ ಸುತ್ತ ಬಂದುಬಿಟ್ಟಿತ್ತು. ಅದಕ್ಕೆ ನೀಟಾಗಿ ಅದು ಸ್ಟಿಚಸ್ ಎಲ್ಲ ತೆಗೆದು ಐರನ್ ಮಾಡಿ ಎಲ್ಲ ನೀಟಾಗಿ ಒಂದು ಆರ್ಗನೈಸ್ ಮಾಡೋಣ ಅಂತ ಎತ್ತಿಡ್ಕೊತಾ ಇದ್ದೀನಿ. ಏನೆಲ್ಲ ಮುಗಿತಾ ಬಂತು ಕೆಲಸ ಇಲ್ಲ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗಳ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿರಲಿ. ಆದಷ್ಟು ವೀಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಕ್ರಿಯೇಟ್ ಮಾಡೋದನ್ನ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.